ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಯಾ ಜಗತ್ತು. ಅನಿರೀಕ್ಷಿತ ಮದುವೆ ಭಾಗ 68. ಜಾಹ್ನವಿ, ನನಗೆ ನಿದ್ದೆ ಬರ್ತಿದೆ, ನೀನು ಹೋದರೆ ಈಗ ನಾನು ಮಲ್ಕೋತೀನಿ ಅಂದ ಆರ್ಯ. ಜಾಹ್ನವಿ ಆರ್ಯನ ಕಡೆ ನೋಡಿ, ನೀವು ಕೂಡ ಇಷ್ಟೊಂದು ಸ್ವಾರ್ಥವಾಗಿ ಆಲೋಚಿಸ್ತೀರಾ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಅಂದ್ಲು. ಆರ್ಯನ್ ಕೋಪದಿಂದ ಜಾಹ್ನವಿ ಹತ್ರ ಬಂದು ಸೀರಿಯಸ್ ಆಗಿ ನೋಡ್ತಾ, ನನ್ನನ್ನು ಸ್ವಾರ್ಥನ, ನಂದು ಏನು ಸ್ವಾರ್ಥ ಅಂತ ಕೇಳ್ದ. ಸ್ವಾರ್ಥ ಅಲ್ಲದೆ ಮತ್ತಿನ್ನೇನು ಆರ್ಯನವರೇ, ನಿಮ್ಮ ಚಿಕ್ಕಮ್ಮ ಚಿಕ್ಕ ವಯಸ್ಸಿನಲ್ಲೇ ಏನೋ ಮಾಡಿದ್ದಾಳೆ ಅಂತ ಹೇಳಿ ಈಗ ನಿಮ್ಮ ಚಿಕ್ಕಮ್ಮನ ಮಾತು ತಪ್ಪಾರ್ದು ಅಂತ ಶಿವಾನಿಗೆ ಇಷ್ಟ ಇಲ್ಲದ ಮದುವೆ ಮಾಡಬೇಕು ಅಂತ ನೋಡೋದು ನಿಮ್ಮ ಸ್ವಾರ್ಥ ಅಲ್ವಾ ಅಂತ ಕೇಳಿದ್ಲು. ಪದೇ ಪದೇ ಶಿವಾನಿಗೆ ಇಷ್ಟ ಇಲ್ಲ ಅಂತ ಯಾಕೆ ಹೇಳ್ತೀಯ ಜಾಹ್ನವಿ? ನಿನ್ನ ಹತ್ರ ಈ ಮದುವೆ ಇಷ್ಟ ಇಲ್ಲ ಅಂತ ಅವಳು ಎಂದಾದರೂ ಹೇಳಿದಾಳ ಅಂತ ಕೇಳ್ದ ಆರ್ಯ. ಹೇಳಬೇಕಾ ಆರ್ಯನವರೇ, ಶಿವಾನಿ ಮುಖ ನೋಡಿದರೆ ತಿಳಿತಿಲ್ವಾ ಅಂದ್ಲು. ಇದೆಲ್ಲ ನಿನ್ನ ಭ್ರಮೆ ಅಷ್ಟೆ. ನಾಳೆ ಬೆಳಗ್ಗೆ ಅವಳು ಎಷ್ಟು ಹುಷಾರಾಗಿ ಅಂದರೆ ಉತ್ಸಾಹದಿಂದ ಇರ್ತಾಳೆ ಅಂತ ನೋಡು ಅಂದ. ಜಾಹ್ನವಿಗೆ ಏನು ಹೇಳಬೇಕೋ ತಿಳಿಯದೆ ಹೊರಗೆ ಹೊರಟು ಹೋದ್ಲು. ಆರ್ಯನ್ ಮಲ್ಕೊಂಡು ಜಾಹ್ನವಿ ಹೇಳಿದ ಹಾಗೆ ಶಿವನಿಗೇನಾದರೂ ನಿಜವಾಗ್ಲೂ ಈ ಮದುವೆ ಇಷ್ಟ ಇಲ್ವಾ ಅಂತ ಯೋಚಿಸ್ತಾ ಮದುವೆ ಮಾಡ್ಕೊಳ್ಳಲ್ಲ ಅಂತಿದ್ದಾಳೆ, ಆದರೆ ಇಷ್ಟ ಇಲ್ಲ ಅಂತ ಹೇಳ್ತಿಲ್ಲ ತಾನೇ ಅಂದ್ಕೊಂಡು ಮಲಗಿದ. ಜಾಹ್ನವಿ ರೂಮ್ಗೆ ಹೋಗಿ ಈ ಆರ್ಯನವರಿಗೆ ಏನಾಗಿದೆ ಹೀಗೆ ಮಾಡ್ತಿದ್ದಾರೆ, ಶಿವಾನಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದರೆ ನಂಬ್ತಿಲ್ವಲ್ಲ, ಯಾಕೆ ಅಂತ ಯೋಚಿಸ್ತಾ ಕುಳಿತಿದ್ಲು. ಶಿವಾನಿ ತನ್ನ ರೂಮ್ಗೆ ಹೋಗಿ, ಅಣ್ಣಯ್ಯ ಅದನ್ನು ಕುರುಡಾಗಿ ನಂಬ್ತಿದೀಯಾ, ಅವಳು ಎಷ್ಟು ದುರ್ಮಾರ್ಗಿ ಅಂತ ನಿನಗೆ ತಿಳಿತಿಲ್ಲ ಅಣ್ಣಯ್ಯ ಅಂತ ಅಂದ್ಕೊಳ್ತಿರುವಾಗಲೇ ಶರ್ಮಿಳಾ ರೂಮಿನೊಳಗೆ ಬಂದು ಬಾಗಿಲು ಹಾಕಿದ್ಲು. ಶರ್ಮಿಳಾ ರೂಮ್ಗೆ ಬರೋದನ್ನು ನೋಡಿ, ನೀನು ಯಾಕೆ ಬಂದೆ ಅಂತ ಕೋಪದಿಂದ ಕೇಳಿದ್ಲು. ಮದುವೆ ಮುಹೂರ್ತಗಳನ್ನು ಇಟ್ಕೊಳ್ಳೋಣ ಅಂತ ನಿಮ್ಮ ಅಣ್ಣಯ್ಯ ಹೇಳಿದ್ನಲ್ವಾ, ನೀನು ಹೇಗಿದೆಯಾ ಅಂತ ನೋಡೋಣ ಅಂತ ಬಂದೆ. ಶಿವಾನಿ ಅನ್ನುತ್ತಾ ಬೆಡ್ ಹತ್ಲ ಕುಳಿದ್ಲು. ನನಗೆ ಇಷ್ಟ ಇಲ್ಲದ ಮದುವೆ ಮಾಡಿ ನೀನು ಏನು ಸಾಧಿಸಬೇಕು ಅಂದ್ಕೊಂಡಿದೀಯಾ ಅಂತ ಕೋಪದಿಂದ ಕೇಳಿದ್ಲು. ನನಗೆ ಇಷ್ಟ ಬಂದವನ ಜೊತೆ ನಾನು ಯಾಕೆ ಮಾಡ್ತಿದ್ದೀನೋ ನನಗೆ ಮಾತ್ರ ಗೊತ್ತು, ಆದರೆ ನಿನ್ನದು ನಿಮ್ಮ ಅಮ್ಮನ ಜಾತಕನೇ ಆಗಿರುತ್ತೆ, ಅದಕ್ಕೆ ನಿಮ್ಮ ಅಮ್ಮನ ತರಹ ನಿಂಗೂ ಇಷ್ಟ ಇಲ್ಲದ ಮದುವೆ ನಡೀತಿದೆ ಅಂತ ನಕ್ಳು. ನಮ್ಮ ಅಮ್ಮನಿಗೆ ಇಷ್ಟವಿಲ್ಲದ ಮದುವೆ ನಡೆದಿದೆಯಾ, ನೀವೇ ಮೋಸ ಮಾಡಿದ್ದೀರಾ ಅಂತ ಕೇಳಿದ್ಲು. ನಾವು ಆಮೇಲೆ ಮಾಡಿದ್ವು, ಆದರೆ ಮೊದಲಿಗೆ ನಿಮ್ಮ ತಾತನೇ ನಿಮ್ಮ ಅಮ್ಮನಿಗೆ ಇಷ್ಟ ಇಲ್ಲದ ಮದುವೆಗೆ ನಿಮ್ಮ ತಾತನೇ ಬಲವಂತ ಮಾಡಿದ್ದು. ನಿಜ ಹೇಳಬೇಕು ಅಂದರೆ ಇಷ್ಟವಿಲ್ಲದ ಮದುವೆ ಮಾಡಿದ್ದು ನಿಮ್ಮ ತಾತನೇ ಅಂತ ಅರುಂಧತಿ ಬಗ್ಗೆ ಶಿವಾನಿಗೆ ಹೇಳಲು ಶುರು ಮಾಡಿದ್ಲು. ಅರುಂಧತಿಯವರದ್ದು ದೊಡ್ಡ ಜಮೀನ್ದಾರ್ ಕುಟುಂಬ. ಅರುಂಧತಿ ತಂದೆಯವರಾದ ಅಮರೇಂದ್ರ ಅವರಿಗೆ ಅರುಂಧತಿ ಅಂದರೆ ಪ್ರಾಣ. ತಾಯಿ ಚಿಕ್ಕ ವಯಸ್ಸಿನಲ್ಲೇ ತೀರಿ ಹೋದರೆ ಎಷ್ಟು ಅಪರೂಪವಾಗಿ ಅಕ್ಕರೆಯಿಂದ ಸಾಕಿ ಬೆಳೆಸಿದ್ರು ಅರುಂಧತಿ. ಬೊಂಬೆಯಂತೆ ಅಪರಂಜಿಯಂತೆ ತುಂಬಾ ಸುಂದರವಾಗಿದ್ಲು. ಮದುವೆ ವಯಸ್ಸು ಬಂದ ನಂತರ ಅಮರೇಂದ್ರ ಅವರು ಅರುಂಧತಿಗೆ ಮದುವೆ ಸಂಬಂಧಗಳನ್ನು ನೋಡಲು ಶುರು ಮಾಡಿದರು. ತುಂಬ ಸಂಬಂಧಗಳನ್ನು ನೋಡಿದ ನಂತರ ಒಂದು ಸಂಬಂಧ ಅಮರೇಂದ್ರ ಅವರಿಗೆ ಇಷ್ಟ ಆಯಿತು. ಅರುಂಧತಿಗಾದರೂ ಮದುವೆ ಮಾಡ್ಕೊಂಡು ತನ್ನ ತಂದೆಯನ್ನು ಬಿಟ್ಟು ಹೋಗಲು ಇಷ್ಟ ಇರಲಿಲ್ಲ. ಅದಕ್ಕೆ ಯಾವ ಸಂಬಂಧ ತಂದರೂ ಇಷ್ಟ ಇಲ್ಲ ಅಂತ ಹೇಳ್ತಿದ್ಲು. ಅಮರೇಂದ್ರ ಅವರಿಗೆ ಇಷ್ಟವಾದ ಸಂಬಂಧದ ಬಗ್ಗೆ ಹೇಳಿದ ತಕ್ಷಣ ಅರುಂಧತಿ ತನ್ನ ಮನಸ್ಸಿನ ಮಾತನ್ನು ಹೇಳಿದ್ಲು. ಹೆಣ್ಮಗಳು ಅಂದಮೇಲೆ ಅತ್ತೆ ಮನೆಗೆ ಹೋಗಲೇಬೇಕು ತಾನೇ ಅರುಂಧತಿ ಅಂದರು. ಹೋಗಬೇಕು ತಂದೆಯವರೇ, ಆದರೆ ನಾನು ಹೋದರೆ ನಿಮ್ಮನ್ನು ನೋಡ್ಕೊಳ್ಳೋರು ಯಾರು? ಕೆಲವು ದಿನಗಳು ನಾನು ನಿಮ್ಮ ಜೊತೆನೇ ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲು. ಅಮರೇಂದ್ರ ಅವರು ಸರಿ ಅಂತ ಒಪ್ಕೊಂಡು ಅರುಂಧತಿ ಮಾತನ್ನು ತಳ್ಳಿ ಹಾಕಲಾಗದೆ ನಿನ್ನಿಷ್ಟ ಅಂದರು. ಆ ಸಮಯದಲ್ಲಿ ಅಮರೇಂದ್ರ ಅವರ ದೂರದ ಸಂಬಂಧಿ, ಸೋದರ ಅಳಿಯನ ವರಸೆಯಾಗಬೇಕಾಗಿದ್ದ ಕಾಮೇಶ್ ಬಂದ. ಏ ಕಾಮೇಶ್, ಹೇಗಿದೆಯಾ? ನಿನ್ನನ್ನು ನೋಡಿ ತುಂಬ ದಿನಗಳಾಯಿತು. ನಿಮ್ಮ ಅಮ್ಮ ಏನು ಮಾಡ್ತಿದ್ದಾಳೆ ಅಂತ ಕೇಳಿದರು. ಇನ್ನೆಲ್ಲಿ ಅಮ್ಮ ಮಾವಯ್ಯ, ಅಮ್ಮ ತೀರ್ಹೋಗಿ ತುಂಬ ದಿನ ಆಯಿತು. ಊರಿನಲ್ಲಿ ಇರಲಾಗದೆ ನಿಮ್ಮ ಹತ್ರ ಏನಾದರೂ ಕೆಲಸ ನೋಡ್ಕೊಂಡಿರೋಣ ಅಂತ ಬಂದೆ ಅಂದ. ನಿಮ್ಮ ಅಮ್ಮ ತೀರಿ ಹೋದ್ಲ? ನನಗೆ ತಿಳಿಯಲೇ ಇಲ್ವಲ್ಲ. ಅಯ್ಯೋ, ಯಾರೂ ಹೇಳಲೇ ಇಲ್ಲ ಅಂತ ಬೇಸರದಿಂದ ಅಂದರು. ಹೇಳಿ ನಿಮ್ಮನ್ನು ಬೇಸರಪಡಿಸೋದು ಯಾಕೆ ಅಂತ ಹೇಳಲಿಲ್ಲ ಮಾವಯ್ಯ ಅಂದ ಕಾಮೇಶ್. ಹೆಸರಿಗೆ ತಕ್ಕಂತೆ ಕಾಮೇಶ್, ಅವನು ಕೂಡ ಒಂದು ಕಾಮಿಷ್ಟನೇ. ಸರಿ ಬಾರೋ,
ಇಲ್ಲೇ ಇದ್ದು ಮನೆ ವಿಷಯಗಳನ್ನು ನೋಡ್ಕೊಳ್ತಿರು ಅಂತ ಅರುಂಧತಿಯನ್ನು ಕರೆದರು. ಅರುಂಧತಿ ಬಂದು ಏನು ತಂದೆಯವರೇ ಅನ್ನುತ್ತಾ ಕಾಮೇಶನನ್ನು ನೋಡಿದ್ಲು. ಹೆಣ್ಮಕ್ಳನ್ನ ಎಂದು ನೋಡ್ದವನ ನೋಡ್ತಿದ್ದ ಕಾಮೇಶನನ್ನು ನೋಡಿದ ತಕ್ಷಣ ಅರುಂಧತಿಗೆ ಇಷ್ಟ ಆಗಲಿಲ್ಲ. ಇವನು ವರ್ಷಗೆ ನಿನಗೆ ಭಾವ ಆಗಬೇಕು ಅರುಂಧತಿ. ಇವ್ರ ಅಮ್ಮ ಈ ಮಧ್ಯೆ ತಾನೇ ತೀರ್ ಹೋದ್ರಂತೆ, ಇನ್ಮೇಲಿಂದ ಇವನು ನಮ್ಮ ಮನೆಯಲ್ಲೇ ಇರ್ತಾನೆ ಅಂತ ಹೇಳಿದರು. ಆಗಲಿ ತಂದೆಯವರೇ ಅಂತ ಹೇಳಿ ಒಳಗಡೆ ಹೋದ್ಲು ಅರುಂಧತಿ. ಕಾಮೇಶ್ ಎಂಥವನೆಂದು ಅಮರೇಂದ್ರ ಅವರಿಗೆ ತಿಳಿಯದು. ಊರಿನಲ್ಲಿ ಕುಡಿದು ಊರೆಲ್ಲ ಸಾಲ ಮಾಡಿದ್ದ. ಸಾಲ ಕೊಟ್ಟವರು ಮನೆಗೆ ಬಂದು ಮನೆಯ ಸಾಮಾನುಗಳನ್ನು ಎತ್ಕೊಂಡು ಹೋಗಿದ್ರು. ಮಗ ಮಾಡಿದ ಕೆಲಸಗಳಿಗೆ ಬೇಸರಗೊಂಡು ಅವನ ಅಮ್ಮ ತೀರ್ ಹೋಗಿದ್ರು. ದಿಕ್ಕು ದಸೆ ಇಲ್ಲದೆ ಅಮರೇಂದ್ರ ಅವರ ನೆನಪಾಗಿ ಇಲ್ಲಿಗೆ ಬಂದು ಅಮರೇಂದ್ರ ಅವರ ಹತ್ರ ವಿನಯ ವಿಧೇಯತೆಯಿಂದ ಇರ್ತಿದ್ದ. ಕಾಮೇಶನನ್ನು ನೋಡ್ತಿದ್ದಂತೆ ಅಮರೇಂದ್ರ ಅವರ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು. ಅರುಂಧತಿಯನ್ನು ಕಾಮೇಶನಿಗೆ ಕೊಟ್ಟು ಮದುವೆ ಮಾಡಿದರೆ ಅರುಂಧತಿಗೆ ತನ್ನನ್ನು ಬಿಟ್ಟು ಹೋಗುವ ಬೇಸರ ಇರೋದಿಲ್ಲ. ಅರುಂಧತಿ ಕೂಡ ಕಣ್ಣು ಮುಂದೆನೇ ಇರ್ತಾಳೆ ಅಂದ್ಕೊಂಡು ಒಂದಿನ ಕಾಮೇಶನನ್ನು ಕರೆದು ಅರುಂಧತಿಯನ್ನು ಮದುವೆ ಮಾಡ್ಕೋತೀಯಾ ಅಂತ ಕೇಳಿದರು. ತನಗೆ ಬೇಕಾಗಿದ್ದು ಅದೇ ತಾನೇ ಅಂತ ಮನಸ್ಸಿನಲ್ಲಿ ಆನಂದ ಪಡ್ತಾ ಮೇಲೆ ಮಾತ್ರ ಮಾವಯ್ಯ ನನ್ನಂಥವನನ್ನು ನಿಮ್ಮ ಅಳಿಯನನ್ನಾಗಿ ಮಾಡ್ಕೋತೀರಿ ಅಂದರೆ ನನಗಿಂತ ಆನಂದ ಪಡೋರು ಇನ್ಯಾರಿದ್ದಾರೆ? ಅರುಂಧತಿಗೆ ಯಾವುದೇ ಕಷ್ಟ ಬರದಂತೆ ನೋಡ್ಕೊಳ್ತೀನಿ ಮಾವಯ್ಯ ಅಂದ. ಅರುಂಧತಿಯನ್ನು ಕರೆದು ಕೇಳಿದರು. ಅರುಂಧತಿಗೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ತಂದೆಯನ್ನು ಬೇಸರ ಪಡಿಸೋದು ಇಷ್ಟ ಇಲ್ಲೇ ನಿಮ್ಮ ಇಷ್ಟ ತಂದೆಯವರೇ ಅಂದ್ಬಿಟ್ಲು ಅರುಂಧತಿ. ಅರುಂಧತಿ ಸರಿ ಅಂದ ತಕ್ಷಣ ಒಂದು ಒಳ್ಳೆಯ ದಿನ ಮುಹೂರ್ತ ನೋಡಿ ಮದುವೆಯನ್ನು ಇಡಿಸಿದ್ರು. ಕಾಮೇಶ್ ಎಂಥವನಾಗಿದ್ರು, ತಾನು ತನ್ನ ತಂದೆ ಹತ್ರನೇ ಇರ್ತೀನಿ ತಾನೇ ಅಂತ ಮನಸ್ಸನ್ನು ಸಮಾಧಾನ ಪಡಿಸ್ಕೊಂಡು ಅವಳು ಕಾಮೇಶನ ಕೈಯನ್ನು ಹಿಡಿದ್ಲು. ಕುತ್ತಿಗೆ ತಾಳೆ ಕಟ್ಟಿಸ್ಕೊಂಡ್ಲು ಅಂತ ಹೇಳಿ ಮುಗಿಸಿದ್ಲು ಅಷ್ಟೆ. ಹಾಗೆ ನಿಮ್ಮಮ್ಮ ನಿಮ್ಮ ತಾತನನ್ನು ಬೇಸರ ಪಡಿಸೋದು ಇಷ್ಟ ಇಲ್ಲದೆ ತನಗೆ ಇಷ್ಟ ಇಲ್ಲದಿದ್ರೂ ಮದುವೆ ಮಾಡಿಕೊಂಡ್ಳು. ಹಾಗೆ ನೀನು ಕೂಡ ನಿಮ್ಮ ಅಣ್ಣನ ಬೇಸರ ಪಡಿಸೋದು ಇಷ್ಟ ಇಲ್ಲದೆ ಈ ಮದುವೆ ಮಾಡ್ಕೊಳ್ತೀಯ ಅಂತ ನನಗೆ ಅನ್ನಿಸ್ತಿದೆ ಶಿವಾನಿ ಅಂತ ನಗ್ತಾ ಹೇಳಿದ್ಲು. ಶಿವಾನಿ ಅವರ ಅಮ್ಮನ ಬಗ್ಗೆ ಹೇಳೋ ಅಷ್ಟರಲ್ಲಿ ನಮ್ಮಮ್ಮ ಇಷ್ಟ ಇಲ್ಲದೆ ಮದುವೆ ಮಾಡ್ಕೊಂಡಿದ್ಲ, ಹಾಗೆ ಮಾಡಿಕೊಂಡ್ರು ನಮ್ಮ ಅಮ್ಮನನ್ನು ನಮ್ಮ ತಂದೆ ಚೆನ್ನಾಗಿ ನೋಡ್ಕೊಳ್ತಿದ್ರಾ ಅಂತ ಕೇಳಿದ್ಲು. ಅವೆಲ್ಲ ನಿನಗೆ ಈಗ ಯಾಕೆ? ಈಗಲೇ ಹೇಳಿದರೆ ಹೇಗೆ ಶಿವಾನಿ? ಮದುವೆ ಆದ ನಂತರ ನಿಮ್ಮಮ್ಮ ಹೇಗಿದ್ಲು ಅನ್ನೋದು ನಿನ್ನ ಮದುವೆ ಆದ ನಂತರ ಹೇಳ್ತೀನಿ, ಆದರೆ ನಾಳೆ ನೀನು ರೆಡಿಯಾಗಿರು ಅಂತ ಹೇಳಿ ಹೊರಗೆ ಹೋದ್ಲು. ಶಿವಾನಿ ಬೇಸರದಿಂದ ಅಮ್ಮ ಅವಳು ಹೇಳ್ದಂತೆ ನಿನ್ನ ಜಾತಕನೇ ನನಗೂ ಬಂದಿದೆಯಾ? ನೀನು ಇಷ್ಟ ಇಲ್ಲದೆ ಮದುವೆ ಮಾಡ್ಕೊಂಡು ಹಾಗೆ ನಾನು ಕೂಡ ಅಣ್ಣನಿಗಾಗಿ ಹಾಗೆ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಬರುತ್ತಾ ಅಂತ ನಿದ್ದೆ ಮಾಡದೆ ಬೇಸರದಿಂದ ಕುಳಿತಿದ್ಲು. ಏನಮ್ಮ ಇದು, ನನ್ನನ್ನು ಕಾಡಿದ್ದು ಸಾಲದೆ ಈಗ ನನ್ನ ಮಗಳ ಜಾತಕವು ನನ್ನ ಜಾತಕದಂತೆ ಇರುವ ಹಾಗೆ ಬರೆದಿದ್ದೀಯ ತಾಯಿ. ನಾನು ಪಟ್ಟ ಕಷ್ಟಗಳನ್ನು ನನ್ನ ಮಗಳು ಪಡಬಾರ್ದು ಅಮ್ಮ. ಇದನ್ನೆಲ್ಲ ನೋಡ್ಲಿಕ್ಕ ನಾನು ಆತ್ಮವಾಗಿ ಇಲ್ಲಿರೋದು ಅಂತ ಅರುಂಧತಿ ಅಮ್ಮನವರು ದೇವತೆಯನ್ನು ಕೇಳ್ತಾ ಅಳ್ತಾ ಇದ್ಲು. ಈತ ಕಣ್ಮುಚ್ಚಿ ಧ್ಯಾನದಲ್ಲಿದ್ದ ಬಾಲನ್ಗೆ ಯಾರೋ ಆತ್ಮ ಗೋಳಾಡುವಂತೆ ಅನಿಸಿ ಕಣ್ತೆರೆದ. ಈ ಮನೆಯಲ್ಲಿ ಅರುಂಧತಿಯ ಆತ್ಮ ಇದೆ ಅಂದ್ಕೊಂಡು ಎದ್ದು ಶರ್ಮಿಳಗೆ ಕಾಲ್ ಮಾಡ್ದ. ಆದರೆ ಅರುಂಧತಿ ತನಗೆ ನೋವಿನಲ್ಲಿದ್ದರಿಂದ ಬಾಲನ್ ಸಂಗತಿಯನ್ನು ಮರ್ತ್ಬಿಟ್ಟಿದ್ಲು. ಶಿವಾನಿ ತನ್ನ ರೂಮ್ನಿಂದ ಬಂದು ಬೆಡ್ ಮೇಲೆ ಮಲಗಿದ್ಲು. ಬಾಲನ್ ಫೋನ್ ಆನ್ ಮಾಡಿ ಇವನು ಅರಳು ಹುರಿದಂತೆ ಸುಳ್ಳು ಹೇಳ್ತಾನೆ ಅಂತ ಫೋನ್ ಎತ್ತದೆ ಹಾಗೇನೇ ಇದ್ಲು. ಶರ್ಮಿಳಾ ಅಷ್ಟು ಬೇಗ ಮಲಗಿಬಿಟ್ಲಾ? ಇಲ್ಲ ಅಂದರೆ ಬೆಳಗಿನ ಕೋಪ ಇನ್ನೂ ಕಡಿಮೆ ಆಗಿಲ್ವಾ? ಅದಕ್ಕೆ ಫೋನ್ ಎತ್ತುತ್ತಿಲ್ವಾ? ನಾನು ಅವರ ಜೊತೆ ಒಳ್ಳೆಯದಕ್ಕಾಗಿ ಮಾತಾಡ್ತಿದ್ರೆ ನನ್ನ ಮೇಲೆ ಕೋಪನಾ ಅಂದ್ಕೊಂಡು ಹೊರಗೆ ಬಂದು ಔಟೋಸ್ ಹತ್ರ ಹೋದ. ಅರುಂಧತಿ ಆಗ ಬಾಲನ್ ಇರುವುದನ್ನು ಗಮನಿಸಿದ್ಲು. ಬಾಲನ್ ಅಲ್ಲಿಗೆ ಬಂದು, ಅರುಂಧತಿಯವರೇ, ನೀವು ಆತ್ಮವಾಗಿ ಇಲ್ಲೇ ಇದ್ದೀರಾ ಅಂತ ನನಗೆ ಗೊತ್ತು. ನೀವು ಇಲ್ಲೇ ಇದ್ದೀರಾ ಅಂತ ಶರ್ಮಿಳಾಗೆ ಹೇಗಾದರೂ ಮಾಡಿ ನಿರೂಪಿಸಬೇಕು. ನೀವು ಇಲ್ಲಿದ್ದೀರಾ ಅಂತ ನಿರೂಪಿಸಿಯೇ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಬಂದ ಬಾಲನ್. ಬಾಲನ್ ಹೋದ ತಕ್ಷಣ ಅರುಂಧತಿ, ನಾನು ನನ್ನ ಮಕ್ಕಳಿಗಾಗಿ ಇಲ್ಲಿದ್ದೀನಿ. ನನ್ನ ಮಕ್ಕಳಿಗೆ ನಿಜ ತಿಳಿಯೋವರೆಗೂ ನಾನು ಇಲ್ಲೇ ಇರ್ತೀನಿ. ನನ್ನ ಸೊಸೆ ಜಾಹ್ನವಿಯಿಂದಲೇ ನನ್ನ ಮಗನಿಗೆ ನಿಜ ತಿಳಿಯುತ್ತೆ ಅಂದ್ಕೊಂಡ್ಳು. ರಾತ್ರಿ ಯಾರೂ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ. ಜಾಹ್ನವಿ ಬೆಳಗ್ಗೆ ಜಾವವೇ ಎದ್ದು ರೆಡಿಯಾಗಿ ಶಿವಾನಿ ಹತ್ರ ಹೋದ್ಲು. ಶಿವಾನಿ ಮನಸ್ಸಿನ ನೋವಿಂದ
ಬೆಳಗಿನ ಜಾವ ಎಂದೋ ಮಲಗಿದ್ಲು. ಶಿವಾನಿ ನಿದ್ರಿಸ್ತಿರೋದನ್ನು ನೋಡಿ ಜಾಹ್ನವಿ, ನಿಮ್ಮ ಅಣ್ಣ ಧೈರ್ಯವಾಗಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಯಾಕೆ ಹೇಳ್ತಿಲ್ಲ ಶಿವಾನಿ? ಹಾಗೆ ಹೇಳಿದರೆ ನಿನಗೆ ಇಷ್ಟ ಇಲ್ಲದ ಮದುವೆಯನ್ನು ಮಾಡ್ತಾ ಇರ್ತಾರೆ ಅಲ್ವಾ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಹೊರಗೆ ಬಂದಳು. ಜಾಹ್ನವಿ ಹೊರಗೆ ಬರ್ತಿದ್ದಂತೆ ಆರ್ಯನ್ ಎದುರಾದ. ಆರ್ಯನ್ ಜಾಹ್ನವಿ ಜೊತೆ ಮಾತನಾಡದೆ ಒಳಗಡೆ ಹೋಗ್ತಿದ್ದಾಗ ಶಿವಾನಿ ಇನ್ನೂ ಎದ್ದಿರಲಿಲ್ಲ. ಯಾವುದನ್ನು ಲೆಕ್ಕಿಸದೆ ಒಳಗಡೆ ಹೋಗ್ತಿದ್ದ ಆರ್ಯನ್ ಹಿಂದೆ ಜಾಹ್ನವಿಗೂ ಕೋಪ ಬಂದು ಒಳಗಡೆ ಹೋಗಿ ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ, ಈಗಲಾದರೂ ಪ್ರಶಾಂತವಾಗಿ ಮಲಗಲಿ ಬಿಡಿ ಅಂದ್ಲು. ನನ್ನ ತಂಗಿ ಬಗ್ಗೆ ನೀನು ಹೇಳಬೇಕಾದ ಅಗತ್ಯ ನನಗೆ ಇಲ್ಲ, ಗೊತ್ತು ಅಂದ ಆರ್ಯನ್. ಎಷ್ಟು ಚೆನ್ನಾಗಿ ಗೊತ್ತು ಅಂತ ರಾತ್ರಿ ನೋಡಿದೆ ಅಲ್ವಾ ಅಂದ್ಲು. ಜಾಹ್ನವಿ ಆರ್ಯನ್ ಜಾಹ್ನವಿ ಕಡೆ ಕೋಪದಿಂದ ನೋಡಿ, ಬೆಳಗ್ಗೆನೇ ಜಗಳ ಆಡಬೇಕು ಅಂತ ನೋಡ್ತಿದೀಯಾ ಅಂದ. ನನಗೆ ಇನ್ನು ಬೇರೆ ಕೆಲಸ ಇಲ್ಲ ನೋಡಿ, ನಿಮ್ಮ ಜೊತೆ ಜಗಳ ಆಡೋದೇ ನನ್ನ ಕೆಲಸ ಅಂದ್ಲು. ನನ್ನ ತಂಗಿ ವಿಷಯದಲ್ಲಿ ಏನು ಮಾಡಬೇಕು ಅಂತ ನನಗೆ ಗೊತ್ತು, ಯಾರೂ ಸಲಹೆ ಕೊಡಬೇಕಾದ ಅಗತ್ಯ ಇಲ್ಲ ಅಂದನು ಆರ್ಯನ್. ನೀವು ಕೊಟ್ಟರೂ ಪಾಲಿಸೋದಿಲ್ಲ ಬಿಡಿ ಅಂತ ನನಗೆ ಗೊತ್ತು ಅಂದ್ಲು ಜಾಹ್ನವಿ. ಹಾಗಿದ್ದಾಗ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗಬಹುದು ಅಂದ ಆರ್ಯ. ಇದು ನಿಮ್ಮ ರೂಮಲ್ಲ ಆರ್ಯ ಅವರೇ, ಇದು ನನ್ನ ನಾದನಿಯ ರೂಮ್, ಇಲ್ಲಿಂದ ಹೋಗು ಅಂತ ಹೇಳುವ ಹಕ್ಕು ನಿಮಗೆ ಇಲ್ಲ ಅಂತ ಇಬ್ಬರು ಒಬ್ಬರ ಮೇಲೊಬ್ಬರು ಕಿರ್ಚಾಡ್ತಾ ಇದ್ರು. ಅಷ್ಟರಲ್ಲಿ ಶಿವಾನಿಗೆ ಎಚ್ಚರ ಆಗಿ, ಅಣ್ಣ ಅದಕ್ಕೆ ನೀವು ಇಲ್ಲಿ ಏನು ಮಾಡ್ತಿದ್ದೀರಾ, ಯಾಕೆ ಕಿರ್ಚಾಡ್ತಿದ್ದೀರಾ ಅಂತ ಕೇಳಿದ್ಲು. ನಾನಲ್ಲ, ನಿಮ್ಮ ಅಣ್ಣನೇ ಕಿರ್ಚಾಡ್ತಾ ಇರೋದು ಅಂದ್ಲು ಜಾಹ್ನವಿ. ನನಗೆ ಕೆಲಸ ಇಲ್ಲದೆ ನೀನು ಏನು ಮಾಡಿದ್ರು ಕಿರ್ಚಾಡ್ತೀನಾ ಅಂದನು ಆರ್ಯನ್. ಅಣ್ಣ, ನನ್ನ ಬಗ್ಗೆ ನೀವಿಬ್ಬರು ಜಗಳ ಆಡ್ತಿದ್ದೀರಾ ಅಂತ ನನಗೆ ಗೊತ್ತು, ಅದಕ್ಕೆ ನಾನು ಚೆನ್ನಾಗೇ ಇದ್ದೀನಿ, ನೀವು ಹೋಗಿ ನಿಮ್ಮ ಕೆಲಸನ ನೋಡ್ಕೊಳ್ಳಿ ಅಂದ್ಲು ಶಿವಾನಿ. ಆಗ ಜಾಹ್ನವಿ, ಶಿವಾನಿ, ಈಗಲಾದರೂ ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ನಿಮ್ಮ ಅಣ್ಣನಿಗೆ ಹೇಳು, ಅರ್ಥ ಮಾಡ್ಕೊಳ್ತಾನೆ ಅಂದ್ಲು ಜಾಹ್ನವಿ. ಅದಕ್ಕೆ ನನ್ನ ನೋವು ನಿನಗೆ ಅರ್ಥ ಆಗುತ್ತೆ, ಆದರೆ ಅಣ್ಣನಿಗೆ ಅರ್ಥ ಆಗ್ತಿಲ್ಲ ಬಿಡು. ನನ್ನನ್ನು ಏನು ಮಾಡೋಕ್ಕೆ ಹೇಳ್ತೀಯ? ಅಣ್ಣ ಹೇಳಿದ್ದನ್ನು ಮಾಡೋದು ಬಿಟ್ಟು ನಾನು ಅಣ್ಣನಿಗೆ ಎದುರು ಮಾತನಾಡಲಾರೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಹೊರಗೆ ಅದಕ್ಕೆ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಲಿಕ್ಕೆ ಹೇಳ್ತಿದೀಯಾ ಅಂತ ಕೇಳಿದ್ಲು. ಹಾಗೆ ಹೇಳು, ನಿಮ್ಮ ಅತ್ತಿಗೆಗೆ ರಾತ್ರಿಯಿಂದ ಶಿವಾನಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನನ್ನ ಜೊತೆ ಒಂದೇ ಸಮನೆ ವಾದ ಮಾಡ್ತಿದ್ದಾಳೆ ಅಂದ ಆರ್ಯನ್. ಶಿವಾನಿ, ನೀನು ಈಗ ಏನನ್ನೂ ಹೇಳದೆ ಮುಚ್ಚಿಟ್ರೆ ಅದು ನಿನ್ನ ಜೀವನವನ್ನು ನಾಶ ಮಾಡುತ್ತೆ. ನನ್ನ ಮಾತು ಕೇಳು, ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಹೇಳು ಅಂದ್ಲು ಜಾಹ್ನವಿ. ಯಾಕದಕ್ಕೆ ಪದೇ ಪದೇ ಇಲ್ಲದನ್ನು ಹೇಳಲು ಹೇಳ್ತೀಯ ಅಂದ್ಲು ಶಿವಾನಿ. ಹಾಗೆ ಹೇಳು ಶಿವಾನಿ, ರಾತ್ರಿಯಿಂದ ನೀನು ಶಿವಾನಿಗೆ ಇಷ್ಟವಿಲ್ಲದ ಮದುವೆ ಮಾಡ್ತಿದ್ದೀಯಾ ಅಂತ ನನ್ನ ಸುಮ್ಮನೆ ಸತಾಯಿಸ್ತಿದ್ದಾಳೆ. ನಿನಗೆ ಈಗ ಮದುವೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂತಿದ್ದೀಯಾ ಹೊರತು ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಿಲ್ಲ ತಾನೇ ಅಂತ ಆರ್ಯನ್ ಕೇಳ್ದ. ಯಾವ ಕಲ್ ತಗೊಂಡು ಅಲ್ಲಿ ಉದುರಿಸ್ಕೊಂಡ್ರೆ ಏನಂತೆ, ಮದುವೆ ಇಷ್ಟ ಇಲ್ಲ ಅಂದರೆ ಈ ಮದುವೆ ಇಷ್ಟ ಇಲ್ದಿದ್ರೆ ಏನು ತಾನೇ ಬಂತು ಅಂದ್ಲು ಜಾಹ್ನವಿ. ನಿನ್ನಿಂದ ಈ ಮದುವೆಗೆ ಏನಾದರೂ ಅಡ್ಡಿ ಬಂತು ಅಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂದ ಆರ್ಯ. ಅಣ್ಣ, ಅದಕ್ಕೆ ಹಾಗೇನು ಮಾಡಲ್ಲ ಬಿಡು, ನೀನು ಹೋಗು ಅಂದ್ಲು ಶಿವಾನಿ. ನಿಮ್ಮ ಅತ್ತಿಗೆಗೆ ಸ್ವಲ್ಪ ಅರ್ಥ ಆಗುವ ಹಾಗೆ ಹೇಳು, ಇಲ್ಲದಿದ್ದರೆ ನಿನಗೆ ಇಷ್ಟ ಇಲ್ಲ ಅಂತ ಪೀಡಿಸ್ತಾನೆ ಇರ್ತಾಳೆ ಅಂತ ಆರ್ಯನ್ ಅಲ್ಲಿಂದ ಹೊರಟು ಹೋದ. ಆರ್ಯನ್ ಹೋದ ತಕ್ಷಣ ಯಾಕದಕ್ಕೆ ಅಣ್ಣನ ಜೊತೆ ಜಗಳ ಆಡ್ತಿದ್ದೀಯಾ, ನಾನು ಈ ಮದುವೆಯನ್ನು ಇಷ್ಟಪಟ್ಟೆ ಮಾಡ್ಕೊಳ್ತಿದ್ದೀನಿ ಅಂದ್ಲು ಶಿವಾನಿ. ನನ್ನ ಮುಖ ನೋಡಿ ಹೇಳು, ನೀನು ಈ ಮದುವೆಯನ್ನು ಇಷ್ಟಪಟ್ಟೆ ಮಾಡ್ಕೊಳ್ತಿರ್ಬೇಕು ಅಂತ ಕೇಳಿದ್ಲು ಜಾಹ್ನವಿ. ಅದಕ್ಕೆ ನನ್ನನ್ನು ನಿನ್ನ ಪ್ರಶ್ನೆಗಳಿಂದ ಇಕ್ಕಟ್ಟಿಗೆ ಸಿಲುಕಿಸ್ಬೇಡ, ಅಣ್ಣನಿಗೆ ಯಾವುದು ಇಷ್ಟವೋ ನನಗೂ ಅದೇ ಇಷ್ಟ ಅಂದ್ಲು ಶಿವಾನಿ. ನೀನು ನಿಮ್ಮ ಅಣ್ಣನ ಮಾತನ್ನು ಮೀರೋದಿಲ್ಲ ಖಂಡಿತ, ಆದರೆ ಅತಿಯಾಗಿ ನಿನ್ನ ತಾಯಿಯ ಸ್ಥಾನದಲ್ಲಿದ್ದೀನಿ ನಾನು. ನಿನಗೆ ಇಷ್ಟ ಇಲ್ಲದ ಮದುವೆಯನ್ನು ನಾನು ಹೇಗೆ ನಡೆಯಲು ಬಿಡಲಿ ಶಿವಾನಿ? ಈ ವಿಷಯದಲ್ಲಿ ನಿಮ್ಮ ಅಣ್ಣನಿಗೂ ನನಗೂ ಜಗಳ ಬಂದರೂ ಪರವಾಗಿಲ್ಲ ಅಂದ್ಲು ಜಾಹ್ನವಿ. ನನ್ನಿಂದ ನೀವಿಬ್ಬರು ಜಗಳ ಆಡಿದರೆ ನಾನು ಖಂಡಿತ ಸಹಿಸಲ್ಲ. ಅದಕ್ಕೆ ಯಾವುದು ನಡೀಬೇಕೋ ಅದೇ ನಡೆಯುತ್ತೆ, ನೀವು ಹೋಗಿ ಕೆಲಸ ನೋಡ್ಕೊಳ್ಳಿ, ನಾನು ರೆಡಿಯಾಗಿ ಬರ್ತೀನಿ ಅಂದ್ಲು ಶಿವಾನಿ. ಸರಿ ಅಂತ ಜಾಹ್ನವಿ ಕೆಳಗೆ ಹೋದ್ಲು. ಆರ್ಯನ್ ಮತ್ತು ಶರ್ಮಿಳಾ ಮಾತನಾಡ್ತಿದ್ರು. ಚಿಕ್ಕಮ್ಮ ಅವರು ಬರ್ತಾರೆ ಅಂತ ನಾನು ಈ ದಿನ ಲೀವ್ ಹಾಕಿದ್ದೀನಿ, ಎಷ್ಟು ಗಂಟೆಗೆ ಬರ್ತಾರೆ ಅಂತ ಕೇಳ್ದ ಆರ್ಯ. ಫೋನ್ ಮಾಡಿದೆ ಆರ್ಯನ್, 10 ಗಂಟೆಗೆ ಬರ್ತೀನಿ ಅಂದರು. ರಮೇಶ್ ಮತ್ತು
ಅವರ ಅಮ್ಮ ಇಬ್ಬರೇ ಬರ್ತಾರೆ. ಮುಹೂರ್ತ ಯಾವಾಗ ಇಡಬೇಕು ಅಂತ ಕೇಳಲು ಪುರೋಹಿತರನ್ನ ಬರಲು ಹೇಳಿದ್ದೀನಿ ಅಂದ್ಲು ಶರ್ಮಿಳಾ. ಹುಡುಗನ ತಂದೆ ಇಲ್ವಾ ಚಿಕ್ಕಮ್ಮ? ಇಲ್ಲ ಆರ್ಯನ್, ಚಿಕ್ಕ ವಯಸ್ಸಿನಲ್ಲೇ ತೀರಿ ಹೋದರು. ರಮೇಶ್ ಕಷ್ಟಪಟ್ಟು ಓದಿ ಮೇಲೆ ಬಂದಿದ್ದಾನೆ. ಈಗ ಒಂದು ದೊಡ್ಡ ಕಂಪ್ನಿಯಲ್ಲಿ ಜಾಬ್ ಮಾಡ್ತಿದ್ದಾನೆ. ನಮ್ಮ ತರಹ ದುಡ್ಡಿರೋರೇನೂ ಅಲ್ಲ. ಆರ್ಯನ್ ಅವನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ, ತುಂಬ ಒಳ್ಳೆಯವನು ಅಂತ ಹೇಳಿದ್ಲು. ನಮ್ಮ ಶಿವಾನಿಯನ್ನು ಪ್ರೀತಿಯಿಂದ ನೋಡಿಕೊಂಡ್ರೆ ಸಾಕು ಚಿಕ್ಕಮ್ಮ, ದುಡ್ಡು ಇಲ್ದಿದ್ರೆ ಏನಂತೆ, ನಮ್ಮ ಹತ್ರ ಇದೆ ಅಲ್ವಾ ಅಂದ ಆರ್ಯನ್. ನೀನು ಈ ಮಾತು ಹೇಳ್ತೀಯಾ ಅಂತ ನನಗೆ ಗೊತ್ತು ಆರ್ಯನ್. ಶಿವಾನಿಯನ್ನು ಎಲ್ಲೂ ಕಡಿಮೆ ಇಲ್ಲದ ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾನೆ ಅಂದ್ಲು ಶರ್ಮಿಳಾ. ಶಿವಾನಿ ಬಂದು ಜಾಹ್ನವಿ ಹತ್ರ ಕಿಚನ್ಗೆ ಹೋದ್ಲು. ರೂಮ್ನಲ್ಲಿದ್ದ ವೈಶಾಲಿ ಅವರಿಗೆ ಹೊರಗೆ ಏನು ನಡೀತಿದೆ ಅಂತ ತಿಳಿಲಿಲ್ಲ. ವೈಶು ಜೊತೆ ಏನೋ ಮಾತನಾಡ್ತಾ ಟಿಫನ್ ಮಾಡೋಣ ಅಂತ ಹೊರಗೆ ಬಂದರು. ಶಿವಾನಿ ಮತ್ತು ಜಾಹ್ನವಿ ಟಿಫನ್ ತಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಆರ್ಯನನ್ನು ಕರೆದ್ಲು. ಶಿವಾನಿ, ಬನ್ನಿ ಚಿಕ್ಕಮ್ಮ ಟಿಫನ್ ಮಾಡೋಣ ಅಂದ ಆರ್ಯನ್. ನೀನು ಮಾಡು ಆರ್ಯನ್, ನಾನು ನಿಮ್ಮ ಡ್ಯಾಡಿಗೆ ಬಡಿಸಿ ಆಮೇಲೆ ತಿಂತೀನಿ ಅಂದ್ಲು ಶರ್ಮಿಳಾ. ಅಷ್ಟರಲ್ಲಿ ಅಲ್ಲಿಗೆ ವೈಶಾಲಿ ಅವರು ಬಂದರು. ಆರ್ಯನ್ ಕೂರ್ತಿದ್ದಂತೆ ವೈಶಾಲಿ ಚಾನ್ಸ್ ಸಿಕ್ತು ಅಂತ ಆರ್ಯನ್ ಪಕ್ಕದಲ್ಲೇ ಸೆಟಲ್ ಆದ್ಲು. ಶಿವಾನಿ ಮತ್ತು ಜಾಹ್ನವಿ ವೈಶಾಲಿ ಕಡೆ ಸೀರಿಯಸ್ ಆಗಿ ನೋಡಿದರು. ಆದರೆ ಅದನ್ನೇನು ಲೆಕ್ಕಿಸ್ತಾ ವೈಶು, ಆರ್ಯ ಇವತ್ತು ರೆಡಿಯಾಗಿಲ್ಲ, ಆಫೀಸ್ಗೆ ಹೋಗ್ತಿಲ್ವಾ ಅಂತ ಕೇಳಿದ್ಲು. ಇಲ್ಲ ವೈಶಾಲಿ, ಇವತ್ತು ಲೀವ್ ಹಾಕಿದ್ದೀನಿ, ಇವತ್ತು ಮನೆಯಲ್ಲೇ ಇರ್ತೀನಿ ಅಂದನು ಆರ್ಯನ್. ಹೌದಾ, ಹಾಗಾದರೆ ಇವತ್ತು ಹೊರಗಡೆ ಹೋಗಿ ಬರೋಣವಾ ಅಂತ ಕೇಳಿದ್ಲು. ಮನೆಯಲ್ಲಿ ಕೆಲಸ ಇದೆ ವೈಶು, ಆಮೇಲೆ ಯಾವಾಗಲಾದರೂ ಹೋಗೋಣ ಬಿಡು ಅಂತ ಜಾಹ್ನವಿ ಆರ್ಯನ್ ಪ್ಲೇಟ್ಗೆ ಇಡ್ಲಿ ಹಾಕಲು ಹೋದಾಗ ಆರ್ಯನ್ ಕೈ ಅಡ್ಡ ಇಟ್ಟು, ವೈಶು ಅಲ್ಲಿ ದೋಸೆ ಇದೆ ಅಲ್ವಾ, ಅದನ್ನು ಕೊಡು ಹೀಗೆ ಅಂದ. ಆ ದೋಸೆ ಇರೋದು ಜಾಹ್ನವಿ ಹತ್ರನೇ. ಜಾಹ್ನವಿಯನ್ನು ಕೇಳದೆ ತನ್ನ ಯಾಕೆ ಕೇಳ್ತಿದ್ದಾನೋ ಅರ್ಥವಾಗದೆ ವೈಶು ಆನಂದದಿಂದ ದೋಸೆ ತಂದು ಆರ್ಯನ್ ಕೈಗೆ ಬಡಿಸಿದ್ಲು. ಜಾಹ್ನವಿ ಕೋಪದಿಂದ ಆರ್ಯನ್ ಕಡೆ ನೋಡ್ತಲೇ ಇದ್ಲು. ಈ ಕತೆ ಮುಂದುವರಿಯೋದು. ಮುಂದೆ ಏನಾಗುತ್ತೆ? ಶರ್ಮಿಳಾ ಅಂದ್ಕೊಂಡಾಗೆ ಮದುವೆ ಮಾಡೇ ಬಿಡ್ತಾಳ, ಅಥವಾ ಜಾನು ಅಂದ್ಕೊಂಡಾಗೆ ಈ ಮದುವೆನ ನಿಲ್ಲಿಸ್ತಾಳ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.